ಹಾಯ್ ವೆಲ್ಕಮ್ ಟು ವೈಷ್ಣವಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ರಾಗಿಲಿ ಚಪಾತಿ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ರಾಗಿಲಿ ಚಪಾತಿನ ಏನಿದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ನನ್ನ ವಿಡಿಯೋನ ನೋಡ್ರಿ. ಫುಲ್ಲು ರಾಗಿಲಿ ಸಾಫ್ಟಾಗಿರೋ ಚಪಾತಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಬೇಗನೂ ಆಗುತ್ತೆ, ಶುಗರ್ ಇರೋರ್ಗಂತೂ ಇದು ತುಂಬ ಒಳ್ಳೆಯದು. ಒಂದು ಸತಿ ಮನೇಲಿ ಟ್ರೈ ಮಾಡಿ. ಈಗ ರಾಗಿ ಚಪಾತಿ ಹೇಗೆ ಮಾಡೋದು ಅಂತ ಪಟಪಟ ಅಂತ ಹೇಳ್ಕೊಡ್ತೀನಿ. ನೀವು ಪಟಪಟ ಅಂತ ಮಾಡ್ಕೊಂಬಿಡಿ, ಆಯಿತಾ? ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇದು ಶುಗರ್ ಇರೋರ್ಗಂತೂ ತುಂಬ ಒಳ್ಳೆಯದು. ಮಕ್ಕಳು ರಾಗಿ ತಿನ್ನಲ್ಲ ಅಂತ ಹಠ ಮಾಡಿದ್ರೆ ಈ ರಾಗಿ ಚಪಾತಿನ ಮಾಡಿಕೊಡಿ. ಅಮ್ಮ ಅದೇ ಚಪಾತಿನ ಮಾಡ್ಕೊಳಮ್ಮ ಅಂತ ಪದೇ ಪದೇ ಕೇಳ್ತಾನೆ ಇರ್ತಾರೆ. ಈಗ ಹೇಗೆ ಮಾಡೋದು ಅಂದರೆ, ಒಂದು ಸ್ಟವ್ ಮೇಲೆ ಒಂದು ಬಾಣಲಿ ಕಾಯಕ್ಕಿಟ್ಟು ಅದಕ್ಕೆ 1 ಲೋಟದಷ್ಟು ನೀರು ಹಾಕಿ, ನೀರು ಚೆನ್ನಾಗಿ ಬಿಸಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ನೀರು ಮಳ್ತಿರುವಾಗ ಅರ್ಧ ಬಟ್ಲಷ್ಟು ರಾಗಿ ಹಸಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ತಿರ್ಕೊಳ್ಬೇಕು. ಅದು ಬಂದ ಮೇಲೆ ಚೆನ್ನಾಗಿ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ತಿರ್ಕೊತಾ ಮಾಡಬೇಕು. ಮಧ್ಯದಲ್ಲಿ ಸ್ವಲ್ಪ ರಾಗಿ ಹಸಿಟ್ಟನ್ನ ಮಧ್ಯದಲ್ಲಿ ಸೇರಿಸ್ಕೊಂಡು ಅದು ಚೆನ್ನಾಗಿ ಗಂಟಿಲ್ದೇ ಇರೋಂಗೆ ಚೆನ್ನಾಗಿ ತಿರ್ಕೊತಾನೇ ಇರಬೇಕು. ಅದನ್ನು ಒಂದು 5 ನಿಮಿಷ ಸ್ಟವ್ ಮೇಲೆ ಇಟ್ಟು ಬೇಯಿಸ್ಕೊಂಡ್ರೆ ಸಾಕು. ಅದೊಂದು ಸ್ವಲ್ಪ ಸಾಫ್ಟ್ ಥರ ಆಗುತ್ತೆ, ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಅಷ್ಟಾದರೆ ರಾಗಿ ಹಿಟ್ಟು ರೆಡಿ ಆಗುತ್ತೆ. ನಾನೀಗ ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಇಲ್ಲಿವರೆಗೂ ಆಗೋವರೆಗೂ ಬೇಯಿಸ್ಕೊಂಡ್ರೆ ಅದು ಸಾಕು. ಅದು ಗುಂಡೆ ಥರ ಆಗುತ್ತೆ, ಅಲ್ಲಿವರೆಗೂ ಆದರೆ ಸಾಕು. ಅದು ಸ್ವಲ್ಪ ಆರೋವರೆಗೂ ಬಿಡಬೇಕು. ಆಮೇಲೆ ಒಂದು ಸ್ವಲ್ಪ ಕೈಯಲ್ಲಿ ಅದನ್ನು ಚೆನ್ನಾಗಿ ಕಲಿಸ್ಕೊಬೇಕು. ಆ ಗುಳ್ಳೆ ಇರೋದೆಲ್ಲ ಮೀನ್ಸ್ ಗಂಟಿರೋದನ್ನೆಲ್ಲನೂ ಕೈಯಲ್ಲಿ ಚೆನ್ನಾಗಿ ಕಿವುಚಿ ಅದೆಲ್ಲ ಹೊಡ್ಕೊಳ್ಳೋ ಹಾಗೆ ನೀಟಾಗಿ ಕಲಿಸ್ಕೋಬೇಕು. ಅದನ್ನೆಲ್ಲ ನೀಟಾಗಿ ಕಲಸಾದ್ಮೇಲೆ 1 ಬೌಲಷ್ಟು ಗೋಧಿ ಹಿಟ್ಟನ್ನ ಅದರೊಳಗಡೆ ಹಾಕ್ಕೊಂಡು ಅದ್ರ ಜೊತೆ ಎಲ್ಲ ಬೆರೆಯೋ ಹಾಗೆ ನೀಟಾಗಿ ಕೈಯಲ್ಲಿ ಕಿವುಚಿ ಕಲಿಸ್ಕೋಬೇಕು. ನೀಟಾಗಿ ಅದೆಲ್ಲನೂ ಕಲಸಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನೀಟಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ಈಗ ನಾನು ವಿಡಿಯೋದಲ್ಲಿ ತೋರಿಸಿದ್ದನ್ನು ಈ ಥರ ಚೆನ್ನಾಗಿ ನಾದಾದ್ಮೇಲೆ ಅದಕ್ಕೆ 1 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ಹೇಗೆ ಸಾಫ್ಟಾಗಿ ನಾದ್ತೀವೋ, ಇದನ್ನು ಎಷ್ಟು ನಾದ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ. ಚೆನ್ನಾಗಿ ನಾದಬೇಕು. ಅದಾದಮೇಲೆ ಒಂದು ಚಿಕ್ಕ ಉಂಡೆ ತೊಗೊಂಡು, ನಿಂಬೆಹಣ್ಣು ಗಾತ್ರದ ಉಂಡೆ ತೊಗೊಂಡು, ಮಾಮೂಲಿ ನಾವು ಚಪಾತಿನ ಹೇಗೆ ಲಟ್ಟಿಸ್ತೀವೋ ಹಸಿಟ್ಟು ಹಚ್ಕೊಂಡು ಅದೇ ರೀತಿ ರೌಂಡಾಗಿ ಅಥವಾ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀಟಾಗಿ ಚಪಾತಿನ ಎಲ್ಲೂ ಸೈಡಲ್ಲೂ ಹೊಡ್ಕೊಳ್ದೇ ಇರೋ ಹಾಗೆ ನೀಟಾಗಿ ರೌಂಡಾಗಿ ಲಟ್ಟಿಸ್ಕೋಬೇಕು. ನಾನಿಲ್ಲಿ ರೌಂಡಾಗಿ ಲಟ್ಟಿಸಿದ್ದೀನಿ, ಸೈಡಲ್ಲೆಲ್ಲ ಮಂದ ಏನು ಮಾಡಿಲ್ಲ, ಸಾಫ್ಟಾಗಿ ಒತ್ತಿದ್ದೀನಿ. ಆ ಥರ ಸಾಫ್ಟಾಗಿ ಒತ್ಕೊಂಡು ಕಲ್ಲು ಕಾಯಕ್ಕಿಟ್ಟು ಅದ್ರ ಮೇಲೆ ಹಾಕೋಬೇಕು. ರಾಗಿ ರೊಟ್ಟಿ ಮಾಡೋದ್ರಿಂದ ಮುರ್ಕೋಬೋದು ಅಂತ ಹೇಳ್ತಾರೆ, ಆದರೆ ಇದನ್ನು ಮಾಡೋದ್ರಿಂದ ಎಲ್ಲೂ ಮುರ್ಕೊಳ್ಳೋದಿಲ್ಲ, ನೀಟಾಗಿ ರೌಂಡಾಗಿ ಬರುತ್ತೆ. ಒಂದು ಸೈಡ್ ಬೆಂದ ಮೇಲೆ ದಬ ಹಾಕ್ಕೊಂಡು ಇನ್ನೊಂದು ಸೈಡು ಎಣ್ಣೆನ ಹಚ್ಚಿ, ಇನ್ನೊಂದು ಸೈಡ್ ತಿರ್ವಿ ಹಾಕ್ಕೊಂಡು ಅದ್ರ ಮೇಲೂ ಎಣ್ಣೆನ ಹಚ್ಚಿ ನೀಟಾಗಿ ಎರಡೂ ಕಡೆ ಬ್ರೌನ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಖತ್ತಾಗಿರೋ ರಾಗಿ ಚಪಾತಿ ರೆಡಿ. ನನ್ನ ವಿಡಿಯೋಗೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.